ಡೈನೋಸಾರಸ್ಗಳಿಗಿಂತಾನೂ ಸೀನಿಯರ್ ಎನಿಸಿಕೊಂಡಂತಹ ಜಿರಳೆಗಳದ್ದೇ ಸದ್ಯ ದೇಶಾದ್ಯಂತ ಸದ್ದು. ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳ ಹೇಳಿಕೆಯಿಂದ ಸಾಮಾಜಿಕ ಜಾಲತಾಣದಲ್ಲಿ ಹುಟ್ಟಿಕೊಂಡಂತಹ ಸಿಜೆಪಿಗೆ ಕೋಟಿ ಫಾಲೋವರ್ಸ್ ಬೆಂಬಲಿಸಿದ್ದಾರೆ. ಈ ಅಭಿಯಾನ ರಾಜ್ಯದಲ್ಲೂ ಸೌಂಡ್ ಮಾಡ್ತಾ ಇದ್ದು, ಆರಂಭದಲ್ಲಿ ಪೊಲೀಸರು ಅದಕ್ಕೆ ಬ್ರೇಕ್ ಹಾಕಿದ್ರು. ದೇಶಾದ್ಯಂತ ಹಲ್ಚಲ್ ಸೃಷ್ಟಿಸಿ ಪಕ್ಕದ ಪಾಕಿಸ್ತಾನಕ್ಕೂ ಹಬ್ಬಿರುವ ಕಾಕ್ರೋಚ್ ಜನತಾ ಪಾರ್ಟಿ ಸಂಚಲನವನ್ನೇ ಸೃಷ್ಟಿಸಿದೆ. ರಾಜ್ಯಕ್ಕೂ ಹಬ್ಬಿರುವ ಅಭಿಯಾನಕ್ಕೆ ಸದ್ಯ ಪೊಲೀಸರು ಬ್ರೇಕ್ ಹಾಕಿದ್ದಾರೆ. ಜಿರಳೆ ಅಭಿಯಾನಕ್ಕೆ ಅನುಮತಿ ನಿರಾಕರಿಸಿ ಪೊಲೀಸರ ಬಂದೋಬಸ್ತ್. ಬೆಂಗಳೂರಿನ ಟೌನ್ ಹಾಲ್ ಬಳಿ ಜನತಾ ಅಭಿಯಾನ ಮಾಡೋದಾಗಿ ಕಾಕ್ರೋಚ್ ಜನತಾ ಪಕ್ಷ ಹಾಕಿದ್ದ ಪೋಸ್ಟ್ ಹಲ್ಚಲ್ ಸೃಷ್ಟಿಸಿದೆ. ಪೋಸ್ಟರ್ ಮೂಲಕ ರಾಜ್ಯದಲ್ಲೂ ಅಡಿಯಿಟ್ಟಿರುವ ಕಾಕ್ರೋಚ್ ಬಗ್ಗೆ ಪರ ವಿರೋಧ ಚರ್ಚೆ ಆಗ್ತಾ ಇದೆ. ಈ ನಡುವೆ ಟೌನ್ ಹಾಲ್ ಬಳಿ ನಡೆಸೋದಾಗಿ ಹೇಳಿದ್ದ ಶಾಂತಿಯುತ ಮಾನವ ಸರಪಳಿಗೆ ಪೊಲೀಸರೇ ಬ್ರೇಕ್ ಹಾಕಿದ್ದಾರೆ. ಇಂಟ್ರೆಸ್ಟಿಂಗ್ ಅಂದ್ರೆ ಅಭಿಯಾನದ ಬಗ್ಗೆ ಕೇವಲ ಪೋಸ್ಟ್ ಹಾಕಲಾಗಿದ್ದು ಪೊಲೀಸ್ ಇಲಾಖೆಯಿಂದ ಯಾವ ಅನುಮತಿ ಪಡೆದಿಲ್ಲ. ಅಲ್ಲದೆ ಖುದ್ದು ಪೊಲೀಸ್ ಇಲಾಖೆಯೇ ಅಭಿಯಾನಕ್ಕೆ ಅವಕಾಶವಿಲ್ಲ ಅಂತ ಪತ್ರಿಕಾ ಪ್ರಕಟಣೆ ಹೊರಡಿಸಿದೆ. ಅಸಲಿಗೆ ಫ್ರೀಡಂ ಪಾರ್ಕ್ ಬಳಿಯಾಗಲಿ ಟೌನ್ ಹಾಲ್ ಬಳಿಯಾಗಲಿ ಪ್ರತಿಭಟನೆಗೆ ಯಾರೂ ಅನುಮತಿ ಪಡೆದಿಲ್ಲ. ಕೇವಲ ಸಾಮಾಜಿಕ ಜಾಲತಾಣದಲ್ಲಿ ಸಿಜೆಪಿ ಪಕ್ಷದ ಹೆಸರಲ್ಲಿ ಪೋಸ್ಟರ್ ವೈರಲ್ ಆಗಿದೆಯಷ್ಟೇ. ಇನ್ನು ಪೊಲೀಸರು ಅದ್ಯಾವಾಗ ಅಭಿಯಾನಕ್ಕೆ ಅವಕಾಶ ಇಲ್ಲ ಅಂತ ಪ್ರಕಟಣೆ ಹೊರಡಿಸಿದ್ರು ಆಗ ಅದು ಸೈಲೆಂಟ್ ಆಗಿದೆ. ಒಂದ್ ವೇಳೆ ಅನುಮತಿ ಇಲ್ಲದೆ ಯಾರೇ ಪ್ರತಿಭಟನೆಗೆ ಮುಂದಾದ್ರೂ ಕಠಿಣ ಕ್ರಮದ ಎಚ್ಚರಿಕೆಯನ್ನು ಪೊಲೀಸ್ ಇಲಾಖೆ ನೀಡಿದೆ. ಇನ್ನು ಅನುಮತಿ ನಿರಾಕರಿಸಿರುವ ಪೊಲೀಸರು ಮುಂಜಾಗ್ರತಾ ಕ್ರಮವಾಗಿ ಟೌನ್ ಹಾಲ್ ಬಳಿ ಬಂದೋಬಸ್ತ್ ಕಲ್ಪಿಸಿದ್ದಾರೆ. 2 ಕೆಎಸ್ಆರ್ಪಿ ತುಕಡಿ 100ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜಿಸಿ ಬಂದೋಬಸ್ತ್ ಮಾಡಿದ್ದಾರೆ. ಒಂದು ವೇಳೆ ಅಭಿಯಾನದ ಸಭೆಗೆ ಯಾರಾದರೂ ಬಂದ್ರೆ ಅರೆಸ್ಟ್ ಮಾಡುವ ಎಚ್ಚರಿಕೆ ಕೊಟ್ಟಿದ್ದಲ್ಲದೆ ಅಭಿಯಾನದ ಪೋಸ್ಟ್ ಶೇರ್ ಮಾಡಿದ್ದವರಿಗೂ ನೋಟಿಸ್ ನೀಡಿದ್ದಾರೆ. ಮಲೆನಾಡಿಗೂ ಕಾಲಿಟ್ಟ ಕಾಕ್ರೋಚ್ ಪಾರ್ಟಿ ಹವಾ. ಇನ್ನು ನಿನ್ನೆ ಕೋಲಾರದಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿ ಪೋಸ್ಟರ್ ಹರಿದಾಡಿ ಸದ್ದು ಮಾಡಿತ್ತು. ಈಗ ಜಿರಳೆ ಅಭಿಯಾನ ಮಲೆನಾಡಿಗೂ ಕಾಲಿಟ್ಟಿದೆ. ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರೋಧಿಸಿ ನಾಳೆ ಚಿಕ್ಕಮಗಳೂರಿನಲ್ಲಿ ಎನ್ಎಸ್ಯುಐ ಕಾರ್ಯಕರ್ತರು ಪ್ರತಿಭಟನೆ ನಡೆಸಲು ಮುಂದಾಗಿದ್ದಾರೆ. ಕಾಕ್ರೋಚ್ ಟಿ ಶರ್ಟ್, ಮಾಸ್ಕ್ ಧರಿಸಿ ಪ್ರಶ್ನೆ ಪತ್ರಿಕೆ ಲೀಕ್ ಕುರಿತು ಸೂಕ್ತ ತನಿಖೆಯಾಗುವಂತೆ ಆಗ್ರಹಿಸಿದ್ದಾರೆ. ನಾಳೆ ನಗರದ ಹನುಮಂತಪ್ಪ ವೃತ್ತದಲ್ಲಿ ರ್ಯಾಲಿ ನಡೆಯಲಿದೆ. ಒಟ್ಟಾರೆ ರಾಜ್ಯದಲ್ಲಿ ಜಿರಳೆ ಹಾವಳಿ ಜೋರಾಗಿದೆ. ಆದರೆ ಅದು ಕೇವಲ ಪೋಸ್ಟರ್ಗೆ ಮಾತ್ರ ಸೀಮಿತವಾಗಿದೆ. ಇನ್ನು ಟೌನ್ ಹಾಲ್ ಬಳಿ ಅಭಿಯಾನಕ್ಕೆ ಅನುಮತಿ ಕೇಳದಿದ್ದಕ್ಕೆ ಪೊಲೀಸರೇ ಅದಕ್ಕೆ ಬ್ರೇಕ್ ಹಾಕಿದ್ದಾರೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.